ರೇಣುಕಾ ರೇಣುಕಾ ಆರಾಮಿದ್ಯಮ್ಮ ಈಗ? ಎಷ್ಟು ದಿವಸ ಆಯ್ತು మరి ಇದೆಲ್ಲ ಆಗಿ? ಎಷ್ಟು ತಿಂಗಳಾಯ್ತು? 8 ತಿಂಗಳಾಯ್ತಾ? ಎಷ್ಟು ತಿಂಗಳಾಯ್ತು? 8 ನಾ ಸಾಲಿಗೆ ಹೋಗಲ್ಲ. ಎಷ್ಟು ವರ್ಷ ಹೋಗ್ಬೋದು ಸರ್ ನಿಮ್ದು? ನನ್ನ ಹೆಸರು ಶಿವಪ್ರ ಸರ್. ಏನ್ ಈ ಘಟನೆ ಇದು? ಏನೇನಾಯ್ತು? ಹೆಂಗಿದು? ಇದು ಹೆಂಗ್ರಿ ದವಾಖಾನೆ ಹೋಗಿದ್ದಾರೆ. ದವಾಖಾನೆ ಮೇಯ ಸಂಘದವ್ರು ಬಂದಿರಲ್ರಿ, ಅವರು ಪೇಸ ಕರ್ಸಿ ಎಲ್ಲ ಕರ್ಸಿ ಕೇಸ ಮಾಡಿದ್ರು ಅವ್ರ ಮೇಯರವ್ರು. ಅವ್ರು ಊರನ್ನ ತಿಳ್ಕೊಂಡ್ರೆ ಇವರೇ ಕುದ್ದು ಕೇಸ್ ಮಾಡತ್ ಮ್ಯಾಗ ಇದು ಭಾಸ್ಕರ್ ಮಾಡ್ಬಿಟ್ಟು ಭಾಸ್ಕರ್ ಹಾಕ್ಬಿಟ್ಟಾರು. ಏನಾದ್ರು ಬೆದರಿಕೆ ಗಿದರಿಕೆ ಹಾಕ್ತಾರೆ ಈಗ? ಈಗ ಹಂಗೆ ಮಾನ್ಯ ನಮ್ಮ ಹುಡುಗ ಬೇದಕ್ಕ ಅಂಗಡಿ ಸನಕ್ ಮೇಡಮ್ ಅವ್ರು ಬಂದು ಹೇಳ್ಕೊ ಅಂಗಡಿ ಹೋಗ್ಯಲ್ರಿ. ಅಂಗಡಿ ಸನಕ್ ಹೋಗ್ಬಾರ್ದು, ಮನೆ ಹತ್ತ ನಾವ್ ಮನೆಗೆ ಇರ್ತೀವ್ರಿ ಸರ್, ಒಟ್ಟೆ ಹೋಗ್ಯಲ್ರಿ. ಯಾರನ್ನ ಸ್ವಲ್ಪ ಕಿರಿಕಿರಿ ಅಂಜಿಕೆ ಯಾರು ಏನೋ ಇಲ್ಲ ಅಂದಿಲ್ಲ. ನಮ್ಮ ಮನೆ ಸನಕ್ ಬಂದಿಲ್ರಿ ಅವ್ರಿ. ಅಲ್ಲಿ ಅಲ್ಲಿ ಅವ್ರ ಮನೆಯಾಗ ಇರ್ತಾರೆ. ಯಾರು ನಾವು ಹೋಗಿಲ್ಲ, ನಾವೇ ಅಂಗಡಿ ಸನಕ್ ಹೋಗ್ಬಿಡ್ತೀವಿ. ಯಾವಾಗ ಗೊತ್ತಾಯ್ತು ಪ್ರೆಗ್ನೆಂಟ್ ಅನ್ನೋದು? ಯಾವಾಗ ಗೊತ್ತಾಯ್ತು? ಅದು ಒಮ್ಮೆ ನಾವು ದವಾಖಾನೆ ಹೋಗಿಂದ ಗೊತ್ತಾಗಿರೋದ್ರಿ. ದವಾಖಾನೆ ಹೋಗಿದಾಗ ನಮ್ಗೆ ಏನು ಗೊತ್ತಿಲ್ಲ. ನಾವು ದುಡ್ಕೊಂಡು ತಿನ್ನಕ್ ಹೋಗ್ರಿ ಇದಕ್ಕೆ ಹೋದಾಗ ಗೊತ್ತಾಗಿರೋದ್ರಿ. ಅವ್ರ ಹೆಸರು ಏನು? ಹುಡುಗನ ಹೆಸರು ಚಂದ್ರಶೇಖರ್ ಅವನ ಸರ್. ಚಂದ್ರಶೇಖರ್. ಏನ್ ಮಾಡ್ತಾನೆ ಕೆಲಸ? ಅವನು ಕೂಲಿ ಕೆಲಸ ಮಾಡ್ದಂಟ. ಅವನು ಕೂಲಿ ಕೆಲಸ ಮಾಡ್ದ. ಪೂಜಾರಿ ಮಂದಿರು. ಪೂಜಾರಿ ಅಂದ್ರೆ ಈ ಹುಡುಗರು ಕುರುಬ ಮಂದಿರು. ಊರಾಗ ನಿಮ್ಗೆ ಬಹಿಷ್ಕಾರ ಹಾಕ್ಯಾರ ಅಂತ ಹೇಳಿದ್ರಲ್ಲ, ರೀ ಸರ್. ಇಲ್ಲಿ ಯಾವ ಜಾತಿ ಮನೆಗಳದಾವ? ಒಟ್ಟು ಅವರೇ ಅದಾರೆ. 400-600 ಮನೆ ಅವರೇ ಅದಾವ್ರಿ. ನೀವು ನಾವ್ ಅದಾರ. ಈಗ ಗುಡಿ ಕರ್ಕೊಂಡ್ಬರ್ರಿ ನಿಮ್ಮ ಎಲ್ಲ ಯಾವ್ದು? ಈ ಮನೆ ಕರ್ಕೊಳತ್ರಿ ವಾಳ್ರಿಗೆ. ಮನೆ ಬೇಡ ಮೊದ್ಲು ಯಾವಾಗ ಮೊದಲು ಕರ್ಕೊಂಡ್ರಿ, ಗುಡಿ ಕರ್ಕೊಂಡ್ರಿ. ಒಳಗೆ ಹೋಗಿಲ್ರ. ಹೊರಗೆ ಪೂಜೆ ಮಾಡೋದು ಹೊರಗೆ ಬಂದೆ. ಮೊದ್ಲಾರು ಹೊರಗೆ ಒಳಗೆ ಹೋಗಿದ್ರೆ ಎಲ್ರ ಒಣಗ್ ಬಿಡ ಒಳಗೆ ಹೋಗಿಲ್ರಿ ಅವ್ರು. ನಾವ್ ಯಾವಾಗ ಹೋಗಿಲ್ರಿ ಒಣಗ್ ಬಿಡ ಒಟ್ಟೆ ಹೋಗಿಲ್ರಿ ಅವ್ರು. ದೇವ್ರಿಗೆ ಅಂಜಿ ನಾವೇ ಹೊರಗೆ ಪೂಜೆ ಮಾಡ್ತೇವೆ, ಹೊರಗೆ ಬರ್ತಾರೆ. ಕೇಸ್ ಮಾಡಕ್ ಯಾಕೆ ಹೋಗಿದ್ರಿ? ನಮ್ ಹುಡುಗ ಅಂಜಾರ ಬೈದ್ರಿ. ಏನಂತ? ಅವ ಹುಡುಗಿಗೆ 3 ಲಕ್ಷ ಈಗ 5 ಲಕ್ಷ ಕೊಟ್ಟು 4 ಲಕ್ಷ ಹುಡುಗನ್ ಕರ್ಸಿದ್ರಿ ಅವ್ರಿ. ನಮ್ ಹುಡುಗ ಏನಂದ್ರ ನಾನೇ 5 ಲಕ್ಷ ಬೈದನ ಸಿಟ್ಟು ಬಂದು ಹಿಂಗ್ ಯಾಕೆ ಮಾಡಿದ್ರೆ ಇಟ್ಟೆ ಬೈದನ್ರಿ ಅವ್ರು. ಬೈದಕ್ಕೆ ಇದು ಮಾಡಿ ಊರನ್ನ ಬಂದ್ ಅಂಗಡಿ ಹೋಗಿ ಬಂದ್ ಎಲ್ಲ ಒಟ್ಟು ಬಂದ್ ಇಟ್ಬಿಟ್ಟಾರ. ಬಂದಿಟ್ಟು ಬಹಿಷ್ಕಾರ ಹಾಕ್ಯಾರ. ಬಹಿಷ್ಕಾರ ಹಾಕ್ಬಿಟ್ಟಾರ. ಡಿ.ಸಿ ಮೇಡಮ್ ಅವ್ರು ಬಂದಿದ್ರಲ್ಲ, ಅವರು ಬಂದಿದ್ದಾರೆ. ಅವರು ಬಹಿಷ್ಕಾರ ಇದು ಮಾಡೋಕ್ ಮಾಡಿದ್ರು ಅವ್ರು. ಶಾಂತಿ ಸಭೆ ಮಾಡೋತ್ನಾಗ ಅವ್ರು ದಾನ್ಲಿಗೆ ಏನಟ ಆಗ್ಬಿಡ್ತಾರೆ. ಊರಾಗ ಒಟ್ಟರು ನಿಂತ್ ಬಿಡಿದ್ರು ಅವ್ರು. ಊರಾಗ ಮಂದಿನಿ ಒಟ್ಟರು ದಾನ್ಲಿ ಮಾಡತ್ಲೆ ನಾವು ಬಿಟ್ಟು ಬಂದ್ಬಿಟ್ರು. ನಾವು ಮೇಡಮ್ ಬಿಟ್ಕೊಂಡು ಬಂದ್ಬಿಟ್ಟಾರ ಕಡೆ ಶಾಂತಿ ಸೇವೆ ಮಾಡೋದ್ ಬೇಡ ಕರೆ ಬಿಟ್ಟು ಮೈ ಬಂದ್ಬಿಟ್ಟವ್ರಿ. ಅಧಿಕಾರಿಗಳೇ, ಮೊನ್ನೆ ಡಿ.ಸಿ.ಗಳೇ, ಎ.ಸಿ, ಎಸ್.ಪಿ, ಈ ಎಲ್ಲ ಜಿಲ್ಲೆದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯವರು ನಮ್ಮ ಹುಡುಗಿಗೆ, ನನ್ನ ಮಗಳು ರೇಣುಕಾ ಬೇರೆ ಯಾರಲ್ಲ. ಇವತ್ತು ನಾನು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಮನವಿ ಮಾಡ್ಕೊಂತೀನಿ. ಇವತ್ತು ಹೆಣ್ಣು ಮಕ್ಕಳನ್ನ ಎಲ್ಲರೂ ಎತ್ತೀವಿ. ಎಲ್ಲರೂ ಮಕ್ಕಳಿಗೆ ಅನ್ಯಾಯ ಆಗ್ಯದ ಅಂತೇಳಿ ಎಲ್ಲಾರು ಆ ಹುಡುಗಿಗೆ ಸಪೋರ್ಟ್ ಮಾಡ್ರಿ. ನಾಳೇನೋ 30ನೇ ತಾರೀಕಿಗೆ 30/9/2024 ಯಾದಗಿರಿ ಬಂದಿದೆ. ಆ ಬಂದಿಗೆ ಸರ್ವ ಧರ್ಮದವ್ರು ಬಂದು ಬೆಂಬಲ ಕೊಡಬೇಕು. ಯಾಕಂದ್ರೆ ಒಂದು ಹೆಣ್ಣಿಗೆ ಅನ್ಯಾಯ ಅಂದ್ರೆ ಎಲ್ಲ ಜಾತಿಯವ್ರಿಗೆ ಹೆಣ್ಮಕ್ಳಾರ. ಅದಕ್ಕಾಗಿ ಸರ್ವ ಧರ್ಮದವ್ರು ಬಂದು ಆ ಬಂದಿಗೆ ಬೆಂಬಲ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ, ಜೈ ಭೀಮ್.